ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗುಣವ್ ಕನ್ನಡ ವ್ಲಾಗ್ಸ್. ನಾನು ಇವತ್ತು ಯಾವ ವ್ಲಾಗ್ ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ ಅಂದರೆ ನಾನು ನನ್ನ 4th ಮಂತ್ ಫೋಟೋಶೂಟ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಕ್ಲಿಪ್ಪಿಂಗ್ಸ್ನ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿದ್ದೆ. ಅದ್ರ ಬಗ್ಗೆ ನಾನು ಇವಾಗ ಡೀಟೇಲಾಗಿ ಹೇಳ್ತೀನಿ. ನನ್ನ ದೊಡ್ಡ ಮಗನಿಗೆ ಇಷ್ಟ ಅದಕ್ಕೆ ಪ್ಯಾಂಪರ್ಸಲ್ಲಿ ಮಾಡಿದ್ದೆ. ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆದರೆ ನಾನು ಈ ಸತಿ ಮಾಡಿರೋದು ನಾನು ಯಾವುದಕ್ಕೂ ಕೂಡ ಇನ್ವೆಸ್ಟ್ ಮಾಡಿಲ್ಲ. A4 ಶೀಟ್ಸ್ ಕೂಡ ಮನೆಯಲ್ಲೇ ಇತ್ತು. ಅದರಲ್ಲಿ ಕ್ಲೌಡ್ಸ್ ಮತ್ತು ಸ್ಟಾರ್ಸ್ನ ಕಟ್ ಮಾಡ್ಕೊಂಡು ಆ ಸ್ಟಾರ್ಸಲ್ಲಿ 4 ಅಂತ ಬರೆಯೋದಕ್ಕೆ ಟ್ರೈ ಮಾಡಿದ್ದೀನಿ. ಕ್ಲೌಡ್ಸ್ನ ಅಲ್ಲಲ್ಲೊಂದು 4 ಅಷ್ಟೇ ಕಟ್ ಮಾಡಿದ್ದೀನಿ. ನಾನು ಅದನ್ನು ಕೂಡ ಇಟ್ಟು ಅಕ್ಕಿನ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ದೀನಿ. ಯಾಕಂದರೆ ಅದೊಂದು ಮಳೆ ಬೀಳೋ ಥರ ಎಫೆಕ್ಟ್ ಕಾಣಲಿ ಅನ್ನೋದಕ್ಕೋಸ್ಕರ ಹೊಸ ಥರ ಟ್ರೈ ಮಾಡಿದ್ದೀನಿ. ಅದು ಹೆಂಗೆ ಬಂದಿದೆ ಗೊತ್ತಿಲ್ಲ. ನನ್ನ ಇದೇ ಥರ ಮಾಡಬೇಕು ಅಂತ ಐಡಿಯಾನೇ ಇರಲಿಲ್ಲ. ಹೋಗ್ತಾ ಹೋಗ್ತಾ ಹೆಂಗೆ ಮಾಡೋದು ಹೆಂಗೆ ಅನಿಸುತ್ತೆ ಹಂಗೆ ಮಾಡೋಣ ಅಂತ ಸುಮ್ಮನಾಗಿದ್ದೆ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಏನಂದರೆ ನಾನೇನು ಹೇಳಬೇಕು ಅಂದ್ಕೊಂಡ್ರೆ ನಾನು ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ. ಅದಕ್ಕೆ ಸಾರಿ ಕೇಳ್ತಿದ್ದೀನಿ. ಯಾಕಂದರೆ ಲೈಫ್ ಹೆಂಗೆ ಹೋಗುತ್ತೆ ಅನ್ನೋದನ್ನ ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದೇ ಥರ ಯಾವುದೋ ಒಂದು ಪರ್ಸ್ನಲ್ ಪ್ರಾಬ್ಲಮಿಂದ ನಾನು ಹೊರಗಡೆ ಹೋಗ್ಬೇಕಾಗಿ ಬಂತು. ಸೊ ನಾನು ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಂದೆರಡು ವೀಡಿಯೋ ಮಾಡಿದೆ, ಅದು ಎಡಿಟ್ ಮಾಡೋದಕ್ಕೆ ಕೂಡ ಆಗಲಿಲ್ಲ. ನೆಕ್ಸ್ಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು 9 ಡೇಸ್ ಚಾಲೆಂಜ್ ಮಾಡ್ತಿದ್ದೆ, ಅದು ಕೂಡ ಕಂಪ್ಲೀಟ್ ಆಗಲಿಲ್ಲ. ಫೋಟೋಶೂಟ್ ಹೆಂಗಿತ್ತು ಅಂತ ನೋಡಿದ್ರಲ್ಲ, ಇದು ನನ್ನ ಮಗನ ಔಟ್ಫಿಟ್ ಆಗಿತ್ತು. ಅವನು ಅಳೋದಾಗಲಿ ಏನು ಒಂಚೂರು ರಚ್ಚೆ ಏನು ಕೂಡ ಮಾಡಲಿಲ್ಲ. ನಾನು ಹೆಂಗೆ ಫೋಟೋ ತೆಗಿತಿದ್ದೆ ಅವ್ನು ಹಂಗೆ ಸುಮ್ಮನೆ ಇದ್ದ. ಇವತ್ತು ಆ್ಯಕ್ಟಿವ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಗುಣವ್ ಕನ್ನಡ ವ್ಲಾಗ್.